ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಈ ಯೋಗಿ ಅನ್ನೋನು ಯಾರು ನನ್ನ ಮಾರ್ಗದಲ್ಲಿ ನಾನು ಹೇಳಿದಂತಹ ಯೋಗಿ ಆಗಲಿಕ್ಕೆ ಹೊರಟಿದ್ದಾನೋ ಅಂತಹವನು ಇದೆಲ್ಲದನ್ನು ನೋಡಿ ಯಾವುದರಿಂದಲೂ ಮೋಹಗೊಳ್ಳೋದಿಲ್ಲ. ಹೀಗಾಗಿ ಅವನು ಯಾವತ್ತಿದ್ದರೂ ಕೂಡ ಮೋಕ್ಷಕ್ಕೆ ಯೋಗ್ಯನಾಗಿ ಬಿಡ್ತಾನೆ. ಹೀಗಾಗಿ ನೀನು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಕಾಲದಲ್ಲೂ ಹಾಗೂ ಯೋಗಿಯಾಗಿರೋದನ್ನು ನೋಡು. ನಾನು ಹೇಳಿದಂತಹ ಯೋಗವನ್ನು, ನಾನು ಹೇಳಿದಂತಹ ವೈರಾಗ್ಯ ಜ್ಞಾನ ಯೋಗವನ್ನು ನೀನು ಅನುಸರಿಸು ಮತ್ತು ಭಕ್ತಿ ಮಾರ್ಗವನ್ನು ಅನುಸರಿಸು. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು ಶುಕ್ರವಾರ 12ನೇ ತಾರೀಕು ಹಾಗೂ ಇಂದು ಭರಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲರೂ ಕೂಡ ನಿಮ್ಮ ಮಿತ್ರತ್ವವನ್ನು ಬಯಸ್ತಾರೆ ಹಾಗೂ ನೀವು ಕೂಡ ಎಲ್ಲರ ಮಿತ್ರತ್ವವನ್ನು ಬಯಸೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪಡ್ಕೊಳ್ತೀರಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸಗಳು ಮುಂದುವರಿತಾ ಇದೆ. ಮಿತ್ರರಿಂದ ಮನಸ್ಸಿಗೆ ತೊಂದರೆಗಳು ಇನ್ನೂ ಮುಂದುವರಿತಾ ಇದೆ. ಯಾರು ಮಿತ್ರರೋ ಯಾರು ಶತ್ರುಗಳು ಅನ್ನೋದು ತಿಳಿಯದೆ ಮನಸ್ಸಿಗೆ ಗೊಂದಲ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರಿಂದ ಇವತ್ತು ಬಹಳನೇ ಸಂತೋಷಕರವಾದಂತಹ ಕ್ಷಣಗಳನ್ನು ನೋಡಬಹುದು. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಇವತ್ತು ಮುಖ್ಯವಾದಂತಹ ಹೆಂಗಸರಿಗೆ ಸಂಬಂಧಿಸಿದಂತಹ ಕಾರ್ಯದಲ್ಲಿ, ಹೆಂಗಸರ ಟೀಮ್ ಇತ್ಯಾದಿಗಳು ಇರುವಂತಹ ಕಾರ್ಯದಲ್ಲಿ ಜಯ ನಿಮಗೆ ಸಾಧ್ಯ. ಸಿಂಹರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಾಗೂ ಇವತ್ತು ಪ್ರತಿಷ್ಠಿತ ಸ್ಥಾನಗಳಲ್ಲಿರುವಂತಹ ಹೆಂಗಸರ ಮೂಲಕ ನಿಮಗೆ ಕಾರ್ಯದಲ್ಲಿ ಯಶಸ್ಸು ಸಾಧ್ಯ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹೆಂಗಸರ ಮೂಲದಿಂದ ತೊಂದರೆಯನ್ನು ನೋಡಬೇಕಾಗಿ ಬರಬಹುದು. ಹೀಗಾಗಿ ಹೆಂಗಸರೊಡನೆ ಮಾತು ಕಡಿಮೆ ಮಾಡುವುದು ಅವಶ್ಯಕ. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲಿ ಇವತ್ತು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಯಶಸ್ಸು, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಕೂಡ ಯಶಸ್ಸು. ವೃಶ್ಚಿಕ ರಾಶಿಯವರಿಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳನ್ನು ದೈಹಿಕ ಪರಿಶ್ರಮಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿರೋರಿಗೆಲ್ಲರಿಗೂ ಇವತ್ತು ಯಶಸ್ಸು. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮುಖ್ಯ ನಿರ್ಧಾರಗಳು ಬೇಡ. ಹಣಕಾಸಿನ ವಿಚಾರದಲ್ಲಂತೂ ಇವತ್ತು ಬಹಳನೇ ಜಾಗರೂಕತೆ ಅವಶ್ಯಕ. ಕಲಾವಿದರಿಗೆ ಉತ್ತಮವಾದಂತಹ ದಿವಸ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿನಗಳು ಮುಂದುವರಿತಾ ಇದೆ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ, ಇನ್ನು ನಿಮ್ಮ ಹೆಚ್ಚಿನ ಸಹಕಾರ ಅವಶ್ಯಕ. ನೆಮ್ಮದಿಗೆ ಅನ್ನುವ ಮಾತುಗಳನ್ನು ನೀವು ಕೇಳಬೇಕಾಗಿ ಬರಬಹುದು. ಕೋರ್ಟು ಇತ್ಯಾದಿ ಮ್ಯಾಟರ್ಗಳಲ್ಲಿರೋರಿಗೆ ಸ್ವಲ್ಪ ಕಷ್ಟ ಇವತ್ತು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಹೋದರ ಸಹೋದರಿಯರಿಂದ ನೆಮ್ಮದಿ ಹಾಗೂ ಸಹೋದರ ಸಹೋದರಿಯರ ಸಹಕಾರದಿಂದ ಇವತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು. ಕಾರ್ಯಕ್ಷೇತ್ರದಲ್ಲಿ ಮೀಡಿಯಾದಲ್ಲಿರೋರಿಗೆ ಯಶಸ್ಸು. ಮೀನರಾಶಿಯವರಿಗೆ ಇವತ್ತು ಯಾರ್ಯಾರು ಇನ್ವೆಸ್ಟ್ಮೆಂಟ್, ಪ್ಯಾಕಿಂಗ್, ಫೈನಾನ್ಷಿಯಲ್ಸ್ ಇತ್ಯಾದಿಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಕಾರ್ಯಕ್ಷೇತ್ರದಲ್ಲಿ ನೆಮ್ಮದಿ, ಯಶಸ್ಸು. ಮನೆಯಲ್ಲೂ ಕೂಡ ನೆಮ್ಮದಿಯನ್ನು ನೋಡಬಹುದು ಹಾಗೂ ಇವತ್ತು ನಿಮ್ಮ ಹಣಕಾಸಿನ ವಿಚಾರಗಳಲ್ಲೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ಕಾಣಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನವನ್ನು ಮಾಡೋದರಿಂದ ಪುನರ್ಜನ್ಮ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.